ಸರ್ ನಾವು ಗುಂಡ್ಲುಪೇಟೆಯಿಂದ ಬಂದಿರೋದು. ಅಪ್ಪಡ ಕಿಚ್ಚ ಸುದೀಪ್ ಅಭಿಮಾನಿ, ಡಯಡ್ ಫ್ಯಾನ್ಸ್ ಅಂದರೆ ನಾವೇ. ಬಾಸ್ನ ಅಂದರೆ ಬಾಸ್ ಊಹಿಸಿರಷ್ಟೇ. ಬಸ್ ಇವಾಗ ಒಂದು 4 ಇಯರ್ಸ್ ಆಯಿತು, 4 ವರ್ಷ ಆಗೈತೆ. ಬಸ್ ಹಂಗೆ ಕಾಣುತ್ತೆ ಅವ್ರಿಗೆ. ನಾನೆಲ್ಲೋ 28 29 ಇರ್ಬೇಕು ಅಂತ ಅನ್ಕಡೆ, ನೀವು 51 ಅಂದಾಗ ಗೊತ್ತಾಯ್ತು ನಮಗೆ. ನಮ್ಮ ಬಾಸ್ ಅಂದರೆ ಹೆಂಗೆ ಇರ್ತಾರೆ ಬಿಡಿ, ಅವರು ವಯಸ್ಸೇ ಆಗಲ್ಲ, 9 ಅಷ್ಟೇ. ಸರ್ ಅಂದರೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಓಡ್ತಲ್ಲ, ಹಂಗೆ ತುಂಬ ನಾನಾ ಥರ ಮಾತುಗಳಿದೆ. ಬಟ್ ಅದನ್ನೆಲ್ಲ ಮ್ಯಾಕ್ಸ್ ಅನ್ನೋ ಒಂದು ಸಿನಿಮಾ ಬಂದು ಎಲ್ಲ ಧೂಳಿಪಟ ಮಾಡುತ್ತೆ. ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡೆಯೋದು ಮ್ಯಾಕ್ಸ್, ಕಿಚ್ಚ ಸುದೀಪ್ ಅವರಷ್ಟೇ ಅಷ್ಟೇ. ಬಾಕ್ಸ್ ಆಫೀಸ್ ಸುಲ್ತಾನ ಮ್ಯಾಕ್ಸ್ ಕ್ಲಾಸ್ ಮಾಸ್, ಬಿಗ್ ಬಾಸ್ ಎಲ್ಲ ಅವರೇ. ಆಮೇಲೆ ಒಂದು ಡೈಲಾಗ್ ಆಯ್ತು ನೋಡಿ ಕೇಳಿ, ಯಾರೋ ಕಾಂಜಿ ಪಿಂಜಿ ಅಲ್ಲ ಮದಕರಿ, ವೀರ ಮದಕರಿ, ಮುಟ್ಟಿದ್ರೆ ಬಲಿ ಅಷ್ಟೇ. ನಾವು ಗುಂಡ್ಲುಪೇಟೆಯಿಂದನೇ ಬಂದಿರೋದು. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ಸಿಕ್ಕಿದ್ರು. ಬಟ್ ತುಂಬ ಖುಷಿ ಆಯಿತು. ಬಟ್ ನಾವೆಲ್ಲ ಬೆಂಗಳೂರಲ್ಲಿರೋದು. ಬಾಸ್ ಅಂದರೆ ಸುಮ್ಮನೆ ಯಾರೋ ಕಾಂಜಿ ಪಿಂಜಿ ಅಲ್ಲ, ಹೇಳಿದ್ರಲ್ಲ ವೀರ ಮದಕರಿ ಅಷ್ಟೇ, ಇನ್ನೇನಿದೆ. ಖುಷಿಯಾಗಿದ್ದಾಗ ದೇವರು ಎಂತೆಂಥವ್ರನ್ನ ಸೃಷ್ಟಿ ಮಾಡಿಬಿಡ್ತಾನೆ. ಕೋಪ ಬಂದಾಗ ಮಾತ್ರ ನಮ್ಮ ಕಿಚ್ಚ ಬಾಸ್ ಅಂತೇವ್ರನ್ನ ಸೃಷ್ಟಿ ಮಾಡ್ತಾನೆ. ಬಟ್ ಕಿಚ್ಚ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಫ್ಯಾನ್ಸ್ ಅಷ್ಟೇ. ಸುಮ್ಮನೆ ಹೆಸರಿಗೆ ಅವನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ ಯಾರ ಮೈಂಡಲ್ಲೂ ಇಲ್ಲ. ಕಿಚ್ಚ ಅಂದಮೇಲೆ ಈ ಥರ ಟ್ಯಾಟೋಸ್ ನೋಡಿದ್ರಲ್ಲ, ಹಂಗೆ ಮನಸ್ಸಲ್ಲಿ ಟ್ಯಾಟೋ ಆಗಿರ್ತಾರೆ ಅಷ್ಟೇ. ನಾವು ನೋಡಿ ಪುನೀತ್ ರಾಜ್ಕುಮಾರ್ ಅಭಿಮಾನಿ, ಆದರೂ ಸುದೀಪ್ ಸರ್ಗೋಸ್ಕರ ಬಂದಿದ್ದೇವೆ. ಸುದೀಪ್ ಸರ್, ಅಪ್ಪು ಸರ್ ಫುಲ್ ಕ್ಲೋಸು. ಅವ್ರ ಬಾಂಧವ್ಯ ಯಾವಾಗಲೂ ಇದೇ ಥರ ಇರಲಿ, ಮುಂದೇನೂ ಇರುತ್ತೆ. ಅವ್ರ ಫ್ಯಾನ್ಸ್ ಕಡೆಯಿಂದನೂ ಮ್ಯಾಕ್ಸ್ ಫಿಲ್ಮ್ಗೆ ಯಾವುದೇ ಫಿಲ್ಮ್ ರಿಲೀಸ್ ಆದರೂ ಸಪೋರ್ಟ್ ಇದ್ದೇ ಇರುತ್ತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಕಿಚ್ಚ ಸುದೀಪ್ ಎರಡು ಮುಖದ ಒಂದೇ ನಾಣ್ಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಹಿರಿಯೂರಿಂದ ಬಂದಿದ್ದೀವಿ ಬಾಸ್ ನೋಡೋದು, ಆದರೂ ಸಿಗಲಿಲ್ಲ, ಒಂದು ಬೇಜಾರಾಗುತ್ತೆ. ಇರಲಿ, ಖುಷಿ ಆಯಿತು, ಹೋಗಲಿ, ಎಲ್ಲ ಇದಾಯಿತು, ಖುಷಿ ಆಯಿತು. ಮತ್ತು ಬಿಗ್ ಬಾಸು ನಡೆಸ್ಕೊಡ್ಬೇಕು ಅವರೇ ಅಂತ ಅದೊಂದು ಈ ಸತಿ ಮಾಡಬೇಕು ಅಂತ ಅದೇನೋ ಇದೆಯಲ್ಲ, ಅದು ಅವರೇ ಮಾಡಬೇಕು. ಅವ್ರು ಮಾಡಿದ್ರೆ ನಡೆಸ್ಕೊಟ್ರೆ ಚೆನ್ನಾಗಿರುತ್ತೆ. ಅದು ಬಾಸೇ ಬಾಸ್ ಕ್ರೇಜು ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಂ, ಅವರೇ ಮಾಡಬೇಕು. ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಬಿಟ್ಟು ಬೇರೆ ಯಾರು ಮಾಡಿದ್ರು ಚೆನ್ನಾಗಿರಲ್ಲ. ಅಷ್ಟು ಗತ್ತು ಗಾಂಭೀರ್ಯ, ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದು, ಒಬ್ಬ ಶಿಸ್ತು ಬಿಟ್ಟರೆ ಅವ್ರು ಬಿಟ್ಟರೆ ಇನ್ಯಾರು ಮಾಡೋಕ್ಕಾಗಲ್ಲ. ಹಾಂ ಹಾಂ, ಒಂದೊಂದು ಇದಕ್ಕೆ ಅವರೇ. ಹಾಂ, ಸುದೀಪ್ ಸರ್ ಮಾಡಬೇಕು, ಅದೊಂದು ಕೇಳ್ಕೊಳ್ತಾ ಇದ್ವಿ. ಬಾಸ್ ಮಾಡಲೇಬೇಕಷ್ಟೇ.